Hey everyone, you're watching News Insights. ಶಂಕರ್ ಚವ್ಹಾಣ್ ಅಂತ ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಇವತ್ತು ಈ ಸಂದರ್ಭದಲ್ಲಿ ಮಾಧ್ಯಮಿಕರಿಗೆ ತಿಳಿಸುವುದು ಏನೆಂದರೆ, ನಾವು ಯಾವುದೇ ಒಂದು ಸಮಾಜ ಆಗಲಿ, ಯಾವುದೇ ಒಂದು ಇಲಾಖೆ ಆಗಲಿ, ಇದು ಒಂದು ಇಲಾಖೆಯಲ್ಲಿ ಅನ್ಯಾಯವಾಗಿ ನಡೀತಾ ಇರುವುದನ್ನು ನಾವು ಬೆಳಕಿಗೆ ತರುವುದು ನಮ್ಮ ಕರ್ತವ್ಯ. ಯಾಕಂತಂದ್ರೆ ಈ ಗೌರ್ಮೆಂಟ್ ಸರ್ಕಾರದ ಅನುದಾನಗಳು ಪಾರದರ್ಶಕವಾಗಿ ಎಲ್ಲರಿಗೂ ಅನ್ವಯಿಸಬೇಕು. ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ. ಅದರಲ್ಲಿ ಇವರು ಇಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕೆಪಿಟಿಸಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವರು ಇವರನ್ನ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಮೇನ್. ಆ ಹುದ್ದೆಯನ್ನ ಬೇರೆ ಆಗ್ಬೇಕಂತ ಆಲ್ರೆಡಿ ನಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲೆಲ್ಲ ಕೆಲವೊಂದಷ್ಟು ಹಗರಣಗಳಲ್ಲಿ ಇದ್ದಾವೆ. ಯಾಕಂತಂದ್ರೆ ಕೇಳ್ತಾ ಇದೀವಿ ಈಗ. ಯಾಕಂದ್ರೆ ಜನ ಬೆಳಕೆ ಆಗ್ಬೇಕು ಅನ್ನೋದು ಸರ್ಕಾರ ಇದ್ದಾಗ ಚಿಂತನೆ ಮಾಡಬೇಕು. ಈಗ ಸಂಬಂಧಪಟ್ಟವರಿಗೆ ಏನಾದ್ರು ವಿಧಾನಸೌಧಕ್ಕೆ ಯಾರು ಪ್ರತಿಫಲ ಸಿಗ್ಲಿಲ್ಲ ಇದುವರೆಗೂ. ಶ್ರೀನಿವಾಸನ್ ಐಎಸ್ ಆಫೀಸರ್ ಅವ್ರಿಗೂ ಮಾತಾಡಿದ್ವಿ. ಅದು ಮುಂಚೆ ಮನೋಜ್ ಜೈನ್ ಇದ್ರು, ಅವ್ರಿಗೂ ಮಾತಾಡಿದ್ವಿ. ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ.